ನಟರ ಮನೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳಿಗಾಗಲೇ ಎಲ್ಲಾ ಸ್ಟಾರ್ಗಳಿಗೂ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಶಿವರಾಜ್ ಕುಮಾರ್ ಐಟಿ ವಿಚಾರಣೆಗೆ ಹಾಜರಾಗಿದ್ರು. ತದನಂತರ ಈಗಷ್ಟೇ ಪುನೀತ್ ರಾಜ್ಕುಮಾರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಶಿವರಾಜ್ ಕುಮಾರ್ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಅಲ್ಲಿಂದ ಬಂದ ನಂತರದಲ್ಲಿ ಹೇಳ್ಕೊಳ್ತಾ ಇದ್ರು ಯಾವುದೇ ರೀತಿ ಕಷ್ಟಗಳಾಗಿಲ್ಲ, ಯಾಕಂದ್ರೆ ಯಾವ್ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು, ಹಾಗೆ ಏನೆಲ್ಲ ತಪ್ಪುಗಳಿದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು ಅಂತ ಶಿವರಾಜ್ ಕುಮಾರ್ ಹೇಳ್ತಾ ಇದ್ರು. ಇದರ ಬೆನ್ನಲ್ಲೇ ಈಗಷ್ಟೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಐಟಿ ಕಚೇರಿಗೆ ಸ್ಯಾಂಡಲ್ವುಡ್ ನ ಸ್ಟಾರ್ ನಟರುಗಳು ಒಬ್ಬೊಬ್ಬರಾಗಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಐಟಿ ದಾಳಿ 8 ಜನರ ಮೇಲೇನಾಗಿತ್ತು, 21 ಕಡೆ ರೇಡ್ ಆಗಿತ್ತು. ಎಲ್ಲರನ್ನೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ ಐಟಿ ಇಲಾಖೆಯಿಂದ. ಹಾಗಾಗಿ ಐಟಿಯಿಂದ ಈಗಾಗಲೇ ಪರೇಡ್ ನಡೀತಾ ಇದೆ. ಸ್ಟಾರ್ ನಟರು ಒಬ್ಬೊಬ್ಬರಾಗಿ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಐಟಿ ಡ್ರಿಲ್ ಈಗಲೂ ಕೂಡ ಮುಂದುವರೆತಾ ಇದೆ. ಈಗಷ್ಟೇ ನಟ ಪುನೀತ್ ರಾಜ್ಕುಮಾರ್ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಈಗಷ್ಟೇ ಲಭ್ಯವಾಗಿದೆ. ನಿನ್ನೆಯಷ್ಟೇ ಶಿವರಾಜ್ ಕುಮಾರ್ ಐಟಿ ವಿಚಾರಣೆಗೆ ತೆರಳಿದ್ರು. ತದನಂತರ ಅಲ್ಲಿಂದ ಬಂಧನಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಶಿವರಾಜ್ ಕುಮಾರ್ ಕೂಡ ಯಾವುದೇ ರೀತಿ ಕಷ್ಟಗಳಾಗಿಲ್ಲ, ನಮ್ಮಿಂದ ಏನೇನು ತಪ್ಪುಗಳಾಗಿದೆ ಅದನ್ನೆಲ್ಲ ತಿದ್ದುಪಡ್ಕೊಳ್ಳಿ ಅಂತ ಕೂಡ ಐಟಿ ಅಧಿಕಾರಿಗಳು ಫ್ರೆಂಡ್ಲಿಯಾಗಿ ಮಾತನಾಡಿಸಿದ್ರು ಅಂತ ಶಿವರಾಜ್ ಕುಮಾರ್ ವಿಚಾರಣೆ ಮುಗಿದಂತ ಸಂದರ್ಭದಲ್ಲಿ ಹೇಳಿದ್ರು. ಈಗಷ್ಟೇ ಪುನೀತ್ ರಾಜ್ಕುಮಾರ್ ಐಟಿ ವಿಚಾರಣೆಗೆ ತೆರಳುತ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸ್ತಾ ಇದ್ರಿ. ಈಗಷ್ಟೇ ನಟ ಪುನೀತ್ ರಾಜ್ಕುಮಾರ್ ಐಟಿ ವಿಚಾರಣೆಗೆ ನಡೆದಿದ್ದಾರೆ. ಐಟಿ ಡ್ರಿಲ್ ಈಗಲೂ ಕೂಡ ಮುಂದುವರೆದಿದೆ. ಸುವರ್ಣ ಗಾಡಿ ಇದೆ. ರೆಕಾರ್ಡ್ ಮಾಡ್ತಾರೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಮುರಳಿ ಇದ್ದಾರೆ. ಮುರಳಿ, ನಿನ್ನೆಯಷ್ಟೇ ಶಿವರಾಜ್ ಕುಮಾರ್ ವಿಚಾರಣೆಗೆ ತೆರಳಿ ಬಂದಿದ್ರು, ಈಗ ಪುನೀತ್ ತೆರಳ್ತಾ ಇದ್ದಾರೆ. ಸೊ ಎಷ್ಟು ಗಂಟೆಗಳ ಕಾಲ ವಿಚಾರಣೆ ಆಗಬಹುದು ಇದು? ಶಕುಂತಲಾ, ಏನಂದ್ರೆ ಸ್ಟಾರ್ ನಟರೆಲ್ಲ ಈಗ ಐಟಿ ಮುಂದೆ ಪರೇಡ್ ಅನ್ನ ಮಾಡ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದ ಸಹ ನಿರ್ಮಾಪಕರು ಇರ್ಬೋದು ಮತ್ತು ನಟರು ಇರ್ಬೋದು ಎಲ್ಲರೂ ಸಹ ಐಟಿ ಇಲಾಖೆಗೆ ಬಂದಿರುವಂತದ್ದು, ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು. ಅಂದ್ರೆ ಆ ದಾಳಿ ಏನು 3 ದಿನಗಳ ಕಾಲ ದಾಳಿ ನಡೀತು. ದಾಳಿ ನಡೆದ ಸಂದರ್ಭದಲ್ಲಿ ಅಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಂತ ಡಾಕ್ಯುಮೆಂಟ್ಸ್ ಗಳೇನಿತ್ತು, ಆ ಡಾಕ್ಯುಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ರೀಕ್ಲಾರಿಫಿಕೇಶನ್ ಅಂತಾನೆ ಹೇಳ್ತಾರೆ. ಆ ರೀಕ್ಲಾರಿಫಿಕೇಶನ್ ಅನ್ನ ಕನ್ಫರ್ಮೇಶನ್ ಅನ್ನ ಕೊಡುವಂತದ್ದು. ಅದಾದ ನಂತರ ರೀಕನ್ಫರ್ಮೇಶನ್ ಆದ ನಂತರ ಮತ್ತಷ್ಟು ಅಂದ್ರೆ ಬೇರೆ ಬೇರೆ ರೀತಿಯ ದಾಖಲೆಗಳಿರ್ತವೆ. ಆ ದಾಖಲೆಗಳಿಗೆಲ್ಲ ಒಂದಷ್ಟು ಮಾಹಿತಿಗಳನ್ನ ನೀಡುವಂಥದ್ದು. ಅಂದ್ರೆ ಪ್ರತಿ ಬಾರಿ ಅಂದ್ರೆ ಈಗಾಗಲೇ 5 ಜನ ವಿಚಾರಣೆಗೆ ಹಾಜರಾಗಿರೋ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಹ 2 ತಾಸುಗಳ ಕಾಲ ವಿಚಾರಣೆ ಆಗಿರುವಂತದ್ದು. ಪುನೀತ್ ರಾಜ್ಕುಮಾರ್ ಕೂಡ ಈಗ 4 ಗಂಟೆಗೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಬಹುಶಃ 6:30 ತನಕನೂ ಸಹ ಪುನೀತ್ ರಾಜ್ಕುಮಾರ್ ವಿಚಾರಣೆ ಆಗೋ ಸಾಧ್ಯತೆಗಳಿವೆ. ಏನೇ ಶಿವರಾಜ್ ಕುಮಾರ್ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲೂ ಸಹ ಐಟಿ ಅಧಿಕಾರಿಗಳು ಏನು ಎಚ್ಚರಿಕೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಶಕುಂತಲಾ, ಓಕೆ, ಥ್ಯಾಂಕ್ ಯು ಮುರಳೀಧರ್, ತಮ್ಮೆಲ್ಲ ಡೀಟೇಲ್ಸ್.